ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮೀಶೋಯಿಂದ ಕೆಲವೊಂದಷ್ಟು ಜ್ಯುವೆಲ್ರಿ ಸೆಟ್ನ ತರಿಸಿದ್ದೀನಿ. ಸೊ ಇದೆಲ್ಲ ಕೆಲವೊಂದು ಜ್ಯುವೆಲ್ರಿ ಸೆಟ್ 84 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ರೀಸನಬಲ್ ಪ್ರೈಸಲ್ಲಿ ಸಿಕ್ಕಿದೆ, ಅಂಡರ್ 250 ರುಪೀಸ್. ಸೊ ಎಲ್ಲನೂ ಒಂದೊಂದೇ ಅನ್ಬಾಕ್ಸ್ ಮಾಡೋಣ. ಸೊ ಫಸ್ಟಿಗೆ ಇಲ್ಲಿ ಒಂದು ಪಿಂಕ್ ಜ್ಯುವೆಲ್ರಿ ಸೆಟ್, ಪಿಂಕ್ ಸ್ಟೋನ್ ಇರೋವಂಥ ಜ್ಯುವೆಲ್ರಿ ಸೆಟ್ ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಚೆನ್ನಾಗಿದೆ. ಸೊ ನಾನು ರೈಟ್ ಸೈಡಲ್ಲಿ ಏನು ಡಿಸ್ಪ್ಲೇ ಮಾಡಿದ್ದೀನಿ ಹಾಗೇ ಇದೆ, ಬಟ್ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸುತ್ತೆ, ಬಟ್ ಚೆನ್ನಾಗಿದೆ. ಪಿಂಕ್ ಸ್ಟೋನ್, ಅಮೆರಿಕನ್ ಡೈಮಂಡ್ ಯೂಸ್ ಮಾಡಿದ್ದಾರೆ. ಸೊ 180 ರುಪೀಸ್ಗೆ ನನಗೆ ಈ ಜ್ಯುವೆಲ್ರಿ ಸೆಟ್ ಸಿಕ್ಕಿರೋದು ಆಫರಲ್ಲಿ. ಅಫೋರ್ಡಬಲ್ ಪ್ರೈಸ್ ಅಂತ ಹೇಳ್ಬೋದು. ರೀಸನೇಬಲ್ ಆಗಿದೆ. ಸೊ ಈ ಸೆಟ್ಟಿಗೆ 180 ರುಪೀಸ್ ಕೊಡ್ಬೋದು. ಸೊ ಪ್ರೈಸಿಗೆ ತಕ್ಕ ಹಾಗೆ ಇದೆ, ತುಂಬ ಚೆನ್ನಾಗಿದೆ. ಸೊ ನಾನು ಇದನ್ನು ರೆಕಮೆಂಡ್ ಮಾಡ್ತೀನಿ, ನೀವು ಇದನ್ನು ಪರ್ಚೇಸ್ ಮಾಡ್ಬೋದು ಅಂತ. ಸೊ ನೆಕ್ಸ್ಟ್ ಯಾವ ಜ್ಯುವೆಲ್ರಿ ಸೆಟ್ ಇದೆ ಅದನ್ನು ಓಪನ್ ಮಾಡೋಣ. ಸೊ ಇದು ಆಲ್ಮೋಸ್ಟ್ ಅದೇ ಥರ 175 ರುಪೀಸ್ ಪ್ರೈಸ್ ಇದೆ. ಗೋಲ್ಡ್ ಆ್ಯಂಡ್ ಅಮೆರಿಕನ್ ವೈಟ್ ಸ್ಟೋನ್ ಅದು ಯೂಸ್ ಮಾಡಿರೋ ಅಂಥದ್ದು ಸೆಟ್, ಜ್ಯುವೆಲ್ರಿ ಸೆಟ್ ಇದು. ಇದು ನನಗೆ ಓಕೆ, ಪ್ರೈಸಿಗೆ ಓಕೆ, ಬಟ್ ಅಷ್ಟು ಓಕೆ ಅಂತ ಅನಿಸಲ್ಲ. ಓಕೆ ಥರ ಇದೆ, ತುಂಬ ಚೆನ್ನಾಗಿದೆ ಅಂತಲೇ ಹೇಳೋಕ್ಕಾಗಲ್ಲ. ಪಿಕ್ಚರಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಅವರು, ಈ ಪಿಕ್ಚರಲ್ಲಿ ಡಿಸ್ಪ್ಲೇ ಮಾಡಿರೋ ಥರ ಅಷ್ಟು ಕಾಣಿಸಲ್ಲ. ಸೊ ನೆಕ್ಸ್ಟ್ ಜ್ಯುವೆಲ್ರಿ ಸೆಟ್ ಯಾವುದಿದೆ ಅಂತ ಓಪನ್ ಮಾಡಿ ನೋಡೋಣ. ಓಕೆ, ಇದು ಪರ್ಲ್ ಸೆಟ್ ಇದೆ. ಇದು ಚಿಕ್ಕದಾಗಿರೋಂಥ ಮುತ್ತಿನ ಸರ, ಕೆಳಗಡೆ ಒಂದು ಪೆಂಡೆಂಟ್ ಇರೋವಂಥದ್ದನ್ನ ಬುಕ್ ಮಾಡಿದ್ದೆ. ಸೊ ಇಲ್ಲಿ ಡಿಸ್ಪ್ಲೇ ಕಾಣ್ತಿದೆಯಲ್ಲ, ಸೊ ಹೀಗಿದೆ ಪಿಕ್ಚರು ಆ್ಯಪಲ್ಲಿ. ಸೊ ನಾವು ತರಿಸಿದಾಗ ಇದು ಹೀಗೆ ಕಾಣಿಸುತ್ತೆ. ಸೊ ಪರ್ಲ್ ಕಲರ್ ಏನಿದೆ ಅದು ಸ್ವಲ್ಪ ಚೇಂಜಸ್ ಇದೆ. ಆಮೇಲೆ ಡಾಲರ್ ಕೆಳಗಡೆ ಆ ಪಿಂಕ್ ಕಲರ್ ಏನಿದೆ ಸ್ವಲ್ಪ ಇಲ್ಲಿ ರೆಡ್ಡಿಶ್ ಥರ ಇದೆ, ಬಟ್ ಕಂಪ್ಲೀಟ್ಲಿ ಪಿಂಕ್ ಅಲ್ಲ, ಕಂಪ್ಲೀಟ್ಲಿ ರೆಡ್ ಕೂಡ ಅಲ್ಲ. ಸೊ ಲೈಟಿಂಗ್ಸಲ್ಲಿ ಸ್ವಲ್ಪ ವೇರಿ ಆಗ್ಬೋದು ಅಷ್ಟೇ, ಬಟ್ ತುಂಬ ಚೆನ್ನಾಗಿದೆ. ಸೊ ಇದ್ರ ಕಾಸ್ಟ್ ಬಂದು 84 ರುಪೀಸ್. 84 ರುಪೀಸ್ಗೆ ಇದು ವರ್ತಿ, ತುಂಬ ಚೆನ್ನಾಗಿದೆ. ಇಯರಿಂಗ್ಸ್ ಆಗಿರ್ಬೋದು, ಸರ ಆಗಿರ್ಬೋದು, ನನಗೆ ತುಂಬ ಇಷ್ಟ ಆಗಿದೆ. ಸೊ ನೆಕ್ಸ್ಟ್ ಯಾವುದು ಓಪನ್ ಮಾಡಿ ನೋಡೋಣ. ಓಕೆ, ಸೊ ಈ ಜ್ಯುವೆಲ್ರಿ ಸೆಟ್ ಪ್ರೈಸ್ ಬಂದು 164 ರುಪೀಸ್. ಅಂದರೆ ಆಫರಲ್ಲಿ ಸಿಕ್ಕಂಥ ಪ್ರೈಸ್ ಇದು. ಸೊ ಇಯರಿಂಗ್ ಮತ್ತು ಫಿಂಗರಿಂಗ್ ಮತ್ತು ಬ್ರೇಸ್ಲೆಟ್ ತುಂಬ ಚೆನ್ನಾಗಿದೆ. ಪಿಂಕ್ ಕಲರ್ ಇದೆ, ಅದು ಹರಳು ಏನಿದೆ ಅದು ಪಿಂಕ್ ಕಲರ್ ಇದೆ. ಒಂದು ಅಮೆರಿಕನ್ ಡೈಮಂಡ್. ಈ ಸೆಟ್ ತುಂಬ ಚೆನ್ನಾಗಿದೆ. 164 ರುಪೀಸ್ಗೆ ಅಫೋರ್ಡೆಬಲ್ ಅಂತ ಹೇಳ್ಬೋದು. ಇಯರಿಂಗ್ಸ್ ಮತ್ತು ರಿಂಗ್ ಆಗಿರ್ಬೋದು, ಫಿಂಗರಿಂಗ್ ಆಗಿರ್ಬೋದು, ಬ್ರೇಸ್ಲೆಟ್ ಆಗಿರ್ಬೋದು, ಆ ಚೈನ್ಗೆ ಇದು ಪೆಂಡೆಂಟ್ ಇದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಸೊ 160 ರುಪೀಸ್ಗೆ 164 ರುಪೀಸ್ಗೆ ಇದು ಅಫೋರ್ಡೆಬಲ್ ಅಂತ ಹೇಳ್ಬೋದು. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದರೆ. ಸೊ ಆಲ್ಮೋಸ್ಟ್ ನಮಗೆ ಪಿಕ್ಚರಲ್ಲಿ ಏನಿದೆ ಅದೇ ಥರನೇ ನಮ್ಮ ಪ್ರಾಡಕ್ಟ್ ರಿಸೀವ್ ಮಾಡಿದ್ದೀನಿ. ಅದೇ ಥರ ಇದೆ. ಅಪಾಲ್ ಆಗಿರ್ಬೋದು. ಸೊ ನೆಕ್ಸ್ಟ್ ಯಾವ ಜ್ಯುವೆಲ್ರಿ ಸೆಟ್ ಇದೆ ಅನ್ಬಾಕ್ಸ್ ಮಾಡೋಣ. ಸೊ ಇದು ಕೂಡ ಅಮೇರಿಕನ್ ಡೈಮಂಡ್ ಮತ್ತು ಗ್ರೀನ್ ಸ್ಟೋನ್ ಯೂಸ್ ಮಾಡಿದ್ದಾರೆ. ಸೊ ಇದರಲ್ಲೂ ಕೂಡ ಒಂದು ಬ್ರೇಸ್ಲೆಟ್, ಇಯರಿಂಗ್ಸ್ ಮತ್ತು ಗ್ರೀನ್ ಕಲರ್ ನೆಕ್ಲೆಸ್. ಅದು ಆ ಕಡೆ ಈ ಕಡೆ ಲೀಫ್ ಡಿಸೈನ್ ಬಂದಿದೆ. ಮಧ್ಯದಲ್ಲಿ ಗ್ರೀನ್ ಕಲರ್ ಪೆಂಡೆಂಟ್ ಥರ ಇದೆ. ತುಂಬ ಚೆನ್ನಾಗಿದೆ ಇದು. ಆಲ್ಮೋಸ್ಟ್ ನೀವೇನು ಪಿಕ್ಚರಲ್ಲಿ ನೋಡ್ತಾ ಇದ್ದೀರಾ ಅದೇ ಥರ ಇದೆ ಇದು ಕೂಡ. ಸೊ ಇದ್ರ ಪ್ರೈಸ್ ಬಂದು 187 ರುಪೀಸ್. ಚೆನ್ನಾಗಿದೆ ಅಂತ ಹೇಳ್ಬೋದು. ಇಯರಿಂಗ್ಸ್ ಕೂಡ ತುಂಬ ಚೆನ್ನಾಗಿದೆ. ಬ್ರೇಸ್ಲೆಟ್, ಅಡ್ಜಸ್ಟೇಬಲ್ ಬ್ರೇಸ್ಲೆಟ್ ಅದು ಕೂಡ ನಮ್ಮ ಸೈಜಿಗೆ ಹೇಗೆ ಬೇಕು ಹಾಗೆ ಅಡ್ಜಸ್ಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ನಮಗೆ ಪಿಕ್ಚರಲ್ಲಿ ಗ್ರೀನ್ ಕಲರ್ ಸ್ಟೋನ್ ಸ್ವಲ್ಪ ಲೈಟಾಗಿ ಕಾಣ್ತಾ ಇದೆ. ಇಲ್ಲಿ ರಿಯಲ್ ಆಗಿ ನೋಡೋಕ್ಕೆ ಸ್ವಲ್ಪ ಡಾರ್ಕ್ ಇದೆ. ಆಲ್ಮೋಸ್ಟ್ ಸಿಮಿಲರ್ ಪ್ರಾಡಕ್ಟ್ ಅಂತ ನಾನು ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಈ ಗ್ರೀನ್ ಕಲರ್ ಜ್ಯುವೆಲ್ರಿ ಸೆಟ್. ಸೊ ನಾನು ಜೆನ್ಯೂನ್ ಆಗಿರೋವಂಥ ರಿವ್ಯೂ ಕೊಡ್ತಾ ಇದ್ದೀನಿ. ನನಗೆ ಹೇಗೆ ಅನ್ನಿಸ್ತಾ ಇದೆ ನಾವು ಪಿಕ್ಚರಲ್ಲಿ ನೋಡೋದಕ್ಕೂ ನಾವು ತೊಗೊಳೋದಕ್ಕೂ. ಸೊ ನೆಕ್ಸ್ಟ್ ಬಂದು ಪಿಂಕ್ ಕಲರ್ ಜ್ಯುವೆಲ್ರಿ ಸೆಟ್. ಇದರಲ್ಲೂ ಕೂಡ ಅಮೇರಿಕನ್ ಡೈಮಂಡ್ ಯೂಸ್ ಮಾಡಿದ್ದಾರೆ. ಮಧ್ಯದಲ್ಲಿ ಪಿಂಕ್ ಸ್ಟೋನ್ ಇದೆ. ಇದು ನನಗೆ ಸ್ವಲ್ಪ ಯೂಸ್ಡ್ ಪ್ರಾಡಕ್ಟ್ ಅಂತ ಅನಿಸ್ತು. ಅಂದರೆ ಸ್ವಲ್ಪ ಹಳೆ ಪ್ರಾಡಕ್ಟ್ ಇರ್ಬೋದು ಇದು. ಸೊ ಹೊಸ ಸೆಟ್ಟರೆ ಅದರಿಂದ ಬ್ರೈಟಾಗಿರುತ್ತೆ. ಸೇಮ್ ನಾವೇನು ಪಿಕ್ಚರಲ್ಲಿ ನೋಡ್ತಾ ಇದ್ದೀವಿ ಅದೇ ಥರ ಇದೆ ಇಲ್ಲಿ. ಅಂಥ ಡಿಫ್ರೆನ್ಸ್ ಏನೂ ಇಲ್ಲ. ಸೊ ಇದು ಪ್ರೈಸ್ ಬಂದು 210 ರುಪೀಸ್. ನಾನು ಪರ್ಚೇಸ್ ಮಾಡಿರುವಂಥ ಪ್ರೈಸ್ ಇದು. ಸೊ ತುಂಬಾ ಚೆನ್ನಾಗಿದೆ. ಯು ಕ್ಯಾನ್ ಈಸಿಲಿ ಬೈ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಜ್ಯುವೆಲ್ರಿ ಸೆಟ್ ಯಾವುದು ನೋಡೋಣ. ಸೊ ಇದು ವೈಟ್ ಕುಂದನ್ ಸ್ಟೋನ್ ಜ್ಯುವೆಲ್ರಿ ಸೆಟ್ ಇದು. ಓಕೆ, ಸ್ವಲ್ಪ ಹೆವಿ ಇದೆ. ಸೊ ಪಿಕ್ಚರಲ್ಲಿ ನೋಡಿರೋ ಅಷ್ಟು ಕ್ಲೀನ್ ಡಿಸ್ಪ್ಲೇ ಇಲ್ಲ. ಸೊ ನಮಗೆ ಫುಲ್ ಎಲ್ಲ ಕಡೆ ವೈಟಿಶ್ ಥರ ಕಾಣಿಸಿದೆ ಪಿಕ್ಚರಲ್ಲಿ. ಜ್ಯುವೆಲ್ರಿ ಸೆಟ್ ಆಗಿರೋ ನೆಕ್ಲೆಸ್ ಆಗಿರ್ಬೋದು, ಇಯರಿಂಗ್ ಆಗಿರ್ಬೋದು. ಬಟ್ ಇಲ್ಲಿ ನಾವು ರಿಯಲ್ ಆಗಿ ನೋಡೋಕ್ಕೆ ಸ್ವಲ್ಪ ವೈಟ್ ಕುಂದನ್ ಏನು ಯೂಸ್ ಮಾಡಿದ್ದಾರೆ ಅದು ಸ್ವಲ್ಪ ಸುತ್ತ ಡಾರ್ಕರ್ ಅಂತ ಅನಿಸುತ್ತೆ. ಮತ್ತು ಸ್ವಲ್ಪ ಹೆವಿ ಕೂಡ ಇದೆ ಅದು. ಸೊ ಇದ್ರ ಪ್ರೈಸ್ ಬಂದು 164 ರುಪೀಸ್. ಆಫರಲ್ಲಿ ಸಿಕ್ಕಿರೋ ಅಂಥದ್ದು 164 ರುಪೀಸ್ಗೆ. ನಾನು ಅಷ್ಟು ಅಂದರೆ ಡಿಪೆಂಡ್ಸ್, ಯಾರಿಗಾರು ಹೆವಿ ಜ್ಯುವೆಲ್ರಿ ಇಷ್ಟಪಡ್ತೀನಿ ಅಂತ ಅನ್ನೋರು ಇದನ್ನು ಯೂಸ್ ಮಾಡ್ಬೋದು. ಬಟ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ.
ಸೊ 164 ರುಪೀಸ್ಗೆ ಯು ಕ್ಯಾನ್ ಬೈ. ಆ ಪ್ರೈಸ್ಗೆ ಅದಿದೆ. ಬಟ್ ಪಿಕ್ಚರಲ್ಲಿ ಕಾಣಿಸೋ ಅಷ್ಟು ಕ್ಲಾರಿಟಿ ಆಗಿರ್ಬೋದು, ಅಂದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿಲ್ಲ. ಸ್ವಲ್ಪ ಹೆವಿ ಇದೆ, ಅಥೆಂಟಿಕ್ ಲುಕ್ ಅಷ್ಟಿಲ್ಲ. ಸೊ ನೆಕ್ಸ್ಟ್ ಜ್ಯುವೆಲ್ರಿ ಸೆಟ್ನ ಓಪನ್ ಮಾಡೋಣ. ಸೊ ಇದು ಕೂಡ ಕುಂದನ್ ಜ್ಯುವೆಲ್ರಿ ಸೆಟ್. ಕುಂದನ್ ಸ್ಟೋನ್ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಡಿಸ್ಪ್ಲೇ ಕಾಣ್ತಿದ್ದಿಲ್ಲ, ಡಿಸ್ಪ್ಲೇ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ತುಂಬ ಹೆವಿ ಇದೆ ಇದು. ಆ ಕೆಳಗಡೆ ಪಿಂಕ್ ಬೀಡ್ಸ್ ಏನಿದೆ ಅದು ಸ್ವಲ್ಪ ಲೈಟ್ ಇದೆ ಪಿಕ್ಚರಲ್ಲಿ ಕಾಣೋದಕ್ಕಿಂತ. ಇದು ಈ ರೀತಿ ಕಾಣಿಸ್ತಿದೆ. ಇದ್ರ ಕಾಸ್ಟ್ ಬಂದು 154 ರುಪೀಸ್. ನನಗೆ ಇದು ಕೂಡ ಅಷ್ಟು ಇಷ್ಟ ಆಗಲಿಲ್ಲ, ಬಟ್ ಸ್ವಲ್ಪ ಹೆವಿ ಇರೋದ್ರಿಂದ ಅಷ್ಟು ಫೀಲ್ ಆಗ್ತಾ ಇಲ್ಲ ನನಗೆ ಓಕೆ ಅಂತ. ಅಂದರೆ ಯೂಶ್ವಲಿ ಈ ರೀತಿ ಜ್ಯುವೆಲ್ರಿ ಸೆಟ್ ಯೂಸ್ ಮಾಡೋದು ಕಡಿಮೆ. ಸೊ ಇದ್ರ ಕಾಸ್ಟ್ ಬಂದು 154 ರುಪೀಸ್. ಸೊ ನೀವು ಇಷ್ಟ ಆಯಿತು ಅಂತ ಅಂದರೆ ಟ್ರೈ ಮಾಡ್ಬೋದು.